ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮೊಳಕಾಲ್ಮೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಿಂದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರೇ ಇಲ್ಲದ ಜನರು ದೂರ ಪಟ್ಟಣಗಳಿಗೆ ಹೋಗುವಂಥ ಸ್ಥಿತಿ ಈ ಭಾಗದ ಜನರಿಗೆ ಬಂದಿದ್ದು, ಈ ಭಾಗದಲ್ಲಿ ಜನರಿಗೆ ವೈದ್ಯಕೀಯ ಸೌಲಭ್ಯ ಸಿಗುವಂತಾಗಲು ವೈದ್ಯರು ನೇಮಿಸುವಂತೆ ಒತ್ತಾಯಿಸಿ ರೈತ ಮುಖಂಡರಾದ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ನೇತೃತ್ವದಲ್ಲಿ ವೈದ್ಯರ ನೇಮಕಕ್ಕೆ ಒತ್ತಾಯಿಸಿ ಮಹಿಳೆ ಸೇರಿ 48 ಜನ ರೈತರು, ಕೂಲಿಕಾರ ಕಾರ್ಯಕರ್ತರು 15 ದಿನ ಬಳ್ಳಾರಿ ಜೈಲಿಗೆ ಹೋಗಿದ್ದ ಪರಿಣಾಮ ಆರೋಗ್ಯ ಸಚಿವರಾಗಿದ್ದ ಕಾಗೋಡು ತಿಮ್ಮಪ್ಪ ಮತ್ತು ಶಾಸಕರಾಗಿದ್ದ ಎನ್ ವೈ ಗೋಪಾಲಕೃಷ್ಣರವರ ಶಿಫಾರಸಿನಂತೆ ತಜ್ಞ ವೈದ್ಯರನ್ನು ನೇಮಿಸಿದರು. ಅಂದಿನಿಂದ ಇಂದಿನವರೆಗೂ ರೋಗಿಗಳಿಗೆ ವ್ಯವಸ್ಥಿತವಾಗಿ ಸೌಲಭ್ಯ ನೀಡುತ್ತಾ ಬಂದಿದೆ. ಇತ್ತೀಚೆಗೆ ಮೊಳಕಾಲ್ಮೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರುವ ಜನರೇಟರ್ ಸುಮಾರು ದಿನಗಳ ಹಿಂದೆಯೇ ಕೆಟ್ಟು ಹೋಗಿರುತ್ತದೆ. ಇದರಿಂದ ತುರ್ತು ಚಿಕಿತ್ಸೆಗೆಂದು ಬರುವ ರೋಗಿಗಳಿಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ದೊರೆಯದೆ ಅನಾನುಕೂಲವಾಗುತ್ತಿದ್ದು, ಇತ್ತೀಚೆಗೆ ವಿದ್ಯುತ್ ಕಡಿತಗೊಂಡಾಗ ರಾತ್ರಿ ವೇಳೆ ಮೇಣದ ಬತ್ತಿ ಬೆಳಕಲ್ಲಿ ಚಿಕಿತ್ಸೆ ನೀಡಿದ್ದು ಕಂಡುಬಂದಿದೆ. ಸಂಬಂಧಪಟ್ಟ ಆಡಳಿತ ವೈದ್ಯಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಸಿಬ್ಬಂದಿ ನಿರ್ಲಕ್ಷ್ಯವೇ ಕಾರಣವಾಗಿರುತ್ತದೆ. ವೈದ್ಯರು ರೋಗಿಗಳ ಜೀವನದ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು, ರೈತ ಸಂಘಟನೆಗಳು ಈ ಘಟನೆಯನ್ನು ಉಗ್ರವಾಗಿ ಖಂಡಿಸುತ್ತದೆ. ಇಂತಹ ಸಮಸ್ಯೆಗಳನ್ನು ತಕ್ಷಣವೇ ಮೇಲಾಧಿಕಾರಿಗಳ ಅಥವಾ ಕ್ಷೇತ್ರದ ಶಾಸಕರ ಗಮನಕ್ಕೆ ತಂದು ತಕ್ಷಣವೇ ಅವರ ಸರ್ಕಾರದ ಜೊತೆ ಮಾತನಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಾಗಿದೆ. ಆಡಳಿತಾಧಿಕಾರಿಗಳ ನಿರ್ಲಕ್ಷ್ಯದಿಂದ ರೋಗಿಗಳಿಗೆ ಚಿಕಿತ್ಸೆಗೆ ತೊಂದರೆಯಾಗಿರುವುದಕ್ಕೆ ತಕ್ಷಣವೇ ಅವರು ಸರ್ಕಾರದ ಜೊತೆ ಮಾತನಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ಎಂದರು. ವರದಿಗಾರರು ರುದ್ರೇಶ್, A to Z ನ್ಯೂಸ್, ಮೊಳಕಾಲ್ಮೂರು. ಬಡ ಕುಟುಂಬಗಳಿರ್ತಕ್ಕಂಥ ಇದಕ್ಕೆ ನಾವು ತಜ್ಞ ವೈದ್ಯರನ್ನು ನೇಮಕ ಮಾಡ್ರಿ ಸಾರ್ವಜನಿಕರ ಆಸ್ಪತ್ರೆಗೆ ಅಂತೇಳಿ 48 ಜನ ನಾವು ಚಿತ್ರದುರ್ಗ ಜಿಲ್ಲೆಗೆ ಹೋದ್ವಿ. ಇಲ್ಲಿ ತಜ್ಞ ವೈದ್ಯರನ್ನ ನೇಮಕ ಮಾಡಬೇಕು ಅಂತ ಒತ್ತಾಯಿಸಿ, ಅವಾಗ ಅಲ್ಲಿಂದ ನನ್ನ ಬಳ್ಳಾರಿ ಜೈಲಿಗೆ ಸರ್ಕಾರ ಶಿಫ್ಟ್ ಮಾಡ್ತು. 15 ದಿವಸ ಜೈಲಾಗಿದ್ದಾಗ ಅವತ್ತಿನ ಮುಖ್ಯಮಂತ್ರಿಗೆ ಇಲ್ಲಿ ಆರೋಗ್ಯ ಸಚಿವರು ಇಲ್ಲಿ ಬಂದಾಗ ಶಾಸಕರು ಅವರ ಶಿಫಾರಸ್ಸಿನ ಮೇಲೆ ಇಲ್ಲಿ ತಜ್ಞ ವೈದ್ಯರನ್ನ ನೇಮಕ ಮಾಡಿದ್ರು. ಇಲ್ಲೇವರೆಗೂ ಕೂಡ ಆಸ್ಪತ್ರೆ ಬಹಳ ಯಾವುದೇ ಖಾಸಗಿ ಆಸ್ಪತ್ರೆಗಿಂತ ಬಹಳ ಸ್ವಚ್ಛವಾಗಿ ಚಂದವಾಗಿ ಡಾಕ್ಟರ್ಗಳು ಕೂಡ ಇಲ್ಲಿ ನೇಮಕ ಆಗಿ ಬಡವರಿಗೆ ಸೇವೆಯನ್ನ ಮಾಡ್ತಾ ಬಂದಿತ್ತು. ಮೊನ್ನೆ ಇವರು ಯಾರು ಬಿಜೆಪಿಯವರು ಅಂತ ಹೇಳಿ ನಮಗೆ ಗಮನಕ್ಕೆ ಬಂತು. ಅದೇ ಬಿಜೆಪಿಯವರು ಅಲ್ಲಿ ಏನು ಆಗಿರ್ತಕ್ಕಂಥ ಅನ್ಯಾಯವನ್ನ ಮತ್ತೆ ಸಮಸ್ಯೆಯನ್ನ ಬಗೆಹರಿಸೋದು ಬಿಟ್ಟು ಅದನ್ನ ರಾಜಕೀಕರಣಗೊಳಿಸಿದರೆ ಅದು ಖಂಡನೀಯ. ಡಾಕ್ಟರ್ ಕೂಡ ಏನು ಅಲ್ಲಿ ಸೌಲಭ್ಯ ಬೇಕು ಆ ಸೌಲಭ್ಯವನ್ನ ಹಿರಿಯ ಅಧಿಕಾರಿಗಳ ತಿಳಿಸುವುದರ ಜೊತೆಗೆ ಈ ಕ್ಷೇತ್ರದ ಶಾಸಕರಿಗೆ ತಿಳಿಸಬೇಕು. ಇವರು ಸರ್ಕಾರ ವಿಳಂಬ ಮಾಡಿದೆ, ಶಾಸಕರ ಗಮನಕ್ಕೆ ತಂದಿಲ್ಲ ಅನ್ನೋದು ನಮಗೆ ಗೊತ್ತಾಗಿರ್ತಕ್ಕಂಥದ್ದು. ಇದೆಲ್ಲ ಆಗಬಾರದು. ಯಾಕಂದ್ರೆ ಇಲ್ಲಿ ಬಡವರು ಇರ್ತಕ್ಕಂಥದ್ದು, ನಾವು ರಾಜಕೀಕರಣ ಮಾಡಬಾರದು, ರಾಜಕೀಕರಣಗೊಳಿಸಬಾರದು. ಆ ವಿಷಯವನ್ನ ಅದು ಎಲ್ಲರೂ ಸೇರ್ಕೊಂಡು ಈ ಸಾರ್ವಜನಿಕರ ಆಸ್ಪತ್ರೆಗೆ ತಜ್ಞ ವೈದ್ಯರನ್ನ ನೇಮಿಸಬೇಕು, ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಒತ್ತಾಯಿಸಿ ನಾವು ಇವತ್ತು ಸರ್ಕಾರಕ್ಕೆ ಮನವಿ ಪತ್ರ. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.